ಸ್ಯಾಂಡಲ್ವುಡ್ನಲ್ಲಿ ಈಗ ಕಾಸ್ಟಿಂಗ್ ಕೌಚ್ನದ್ದೇ ಸದ್ದು ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ನಿರ್ಮಾಪಕ ಎನ್.ಎಂ. ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿಯ ರಹಸ್ಯ ಕಾರ್ಯಾಚರಣೆಯ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಿರ್ಮಾಪಕ ಎನ್.ಎಂ. ಸುರೇಶ್ ಅವರು ಕೂಡ ಹೇಳ್ತಾ ಇದ್ದಾರೆ, ಸ್ಯಾಂಡಲ್ವುಡ್ನಲ್ಲಿ ಈಗ ಕಾಸ್ಟಿಂಗ್ ಕೌಚ್ನದ್ದೇ ಸದ್ದು ಅಂತ. ಇದರಿಂದಲೇ ಹೆಣ್ಣು ಮಕ್ಕಳ ಜೀವನ ಹಾಳಾಗ್ತಾ ಇದೆ. ನಿಜವಾಗಿ ಸಿನಿಮಾ ಮಾಡೋರು ಈ ರೀತಿ ಮಾಡಲ್ಲ. ಯಾರೋ ಒಂದೋ ಎರಡೋ ಸಿನಿಮಾ ಮಾಡಿರ್ತಾರೆ, ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಮೋಸ ಮಾಡ್ತಾರೆ ಅಂತ ಹೇಳ್ತಾರೆ. ಹೊರ ರಾಜ್ಯಗಳಲ್ಲಿ ಸದ್ದು ಮಾಡ್ತಿದ್ದಂತಹ ಕಾಸ್ಟಿಂಗ್ ಕೌಚ್ ಅನ್ನುವಂತಹ ವಿಚಾರ ಇದೀಗ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಿದೆಯಾ? ಸ್ಯಾಂಡಲ್ವುಡ್ನಲ್ಲಿ ನಟಿಯಾಗಿ ಮಿಂಚಬೇಕು ಅಂತೇಳಿ ಸಾಕಷ್ಟು ಜನ ಯುವತಿಯರು ಕನಸು ಕಂಡು ಗಾಂಧಿನಗರದ ಅಂಗಳಕ್ಕೆ ಕಾಲಿಡ್ತಾರೆ. ಅಂಥವರು ಮಿಸ್ಯೂಸ್ ಆಗ್ತಿದ್ದಾರಾ ಅನ್ನುವಂತಹ ಒಂದು ಭಯ, ಆತಂಕ ಕಾಡ್ತಾ ಇದೆ. ಈ ವಿಚಾರವಾಗಿ ಸುವರ್ಣ ನ್ಯೂಸ್ ವಿಶೇಷ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ಎನ್.ಎಂ. ಸುರೇಶ್ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ನೀವು ಈಗಾಗಲೇ ನಮ್ಮ ಸುದ್ದಿಯನ್ನು ನೋಡಿದ್ದೀರಾ ಅಂತ ಅನಿಸುತ್ತೆ. ಪ್ರತಿಯೊಬ್ಬರು ಕೂಡ ಒಬ್ಬ ಕಲಾವಿದನಿಗೆ ಆಸೆ ಇದ್ದೇ ಇರುತ್ತೆ, ಸ್ಯಾಂಡಲ್ವುಡ್ಗೆ ಬರಬೇಕು, ಸ್ಯಾಂಡಲ್ವುಡ್ನಲ್ಲಿ ನಾನು ಕಲಾವಿದನಾಗಿ ನಟಿಯಾಗಿ ಮಿಂಚಬೇಕು ಅಂತ. ಆದರೆ ಈ ಸುದ್ದಿಯನ್ನು ನೋಡಿದಾಗ ಆಘಾತ ಆಗುತ್ತೆ ಅನಿಸುತ್ತೆ. ಹೆಂಗಪ್ಪ ಹೆಣ್ಮಕ್ಳನ್ನ ಸಿನಿಮಾ ಇಂಡಸ್ಟ್ರಿಗೆ ಕಳಿಸೋದು ಅಂತೇಳಿ. ಸೊ ಡೈರೆಕ್ಟರ್ ಆದವನು ಹೆಣ್ಮಕ್ಳನ್ನ ತೆರೆ ಮೇಲೆ ಮಿಂಚಿಸ್ಬೇಕು, ಆದರೆ ಅವರ ಭವಿಷ್ಯವನ್ನೇ ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈ ಬಗ್ಗೆ ಏನು ಹೇಳ್ತೀರಾ ಸರ್? ನಾನು ಮೊದಲನೇದಾಗಿ ನಿಮಗೆ ಸುವರ್ಣ ನ್ಯೂಸ್ ಚಾನಲ್ ಅಭಿನಂದನೆ ಸಲ್ಲಿಸ್ತೀನಿ. ಈ ವಿಚಾರ ಭಾಳವಾಗಿ ನಾನು ಕೂಲಂಕುಷವಾಗಿ ನಾನು ಯೋಚನೆ ಮಾಡಿದ್ದೆ. ಭಾಳಷ್ಟು ಐ ಥಿಂಕ್ ಐ ಕ್ಯಾನ್ ಟೆಲ್ ದೆಮ್ ಇಟ್ ದ ವೇಸ್ಟ್ ಡೈರೆಕ್ಟರ್ಸ್ಗಳು. ಅವ್ರ ಸಿನಿಮಾ ಬಗ್ಗೆ ಗಂಧ ಗಾಳಿ ಇಲ್ದವರು ಕೂಡ ಇದ್ರ ಬಗ್ಗೆ ಮಾಹಿತಿ ಇಟ್ಕೊಂಡು ಎಲ್ಲೋ ಒಂದು ಸಣ್ಣ ಸಿನಿಮಾ ಮಾಡಿ ಯಾವುದೋ ಒಂದು ಡ್ರಾಮಾ ಮಾಡ್ಕೊಂಡು ಎಲ್ಲೋ ಮೂಲೆ ಬಿದ್ದರು. ಜೀವನಕ್ಕೋಸ್ಕರ ಫಾರ್ ಸರ್ವೈವಲ್ ಕೆಲವರು ಉತ್ಕೊಂಡ್ಬಿಟ್ಟಿದ್ದಾರೆ. ಇಂಥವ್ರಿಗೆ ಹುಡುಕಿ ನೀವು ಸ್ಟಿಂಗ್ ಆಪ್ರೇಷನ್ ಮಾಡ್ತಿರೋ ಹಿಡಿತಿರೋ, ಅವರು ಹಿಡಿದು ಅವ್ರು ಮಾಡ್ತಾರೋ ತಪ್ಪು ಹೆಣ್ಣು ಮಕ್ಕಳಿಗೆ ಶೋಷಣೆ ಆಗ್ತಾಯಿದೆ. ಇವ್ರು ಮಾಡೋದ್ರಿಂದ ಚಲನಚಿತ್ರರಂಗಕ್ಕೆ ಒಂದು ದೊಡ್ಡ ಮಾರಕ ಆಗಿದೆ. ಅವರು ಮಾಡೋದ್ರಿಂದ ವಾಣಿಜ್ಯ ಮಂಡಳಿ ಕೆಟ್ಟ ಹೆಸರು, ನಿರ್ಮಾಪಕ ಸಂಘ ಕೆಟ್ಟ ಹೆಸರು, ಕಲಾವಿದ ಸಂಘ ಕೆಟ್ಟ ಹೆಸರು. ಇವರೆಲ್ಲ ಇದ್ರಲ್ಲ, ದೇ ಡಸಂಟ್ ನೋ ದಿ ವ್ಯಾಲ್ಯೂ ಆಫ್ ದಿ ಫಿಲಮ್ ಇಂಡಸ್ಟ್ರಿ. ರಾಜ್ಕುಮಾರ್ ಕಾಲದಲ್ಲಿ ವಿಷ್ಣುವರ್ಧನ್ ಇರ್ಬೋದು, ರಾಜ್ಕುಮಾರ್ ಇರ್ಬೋದು, ಅಂಬರೀಷ್ ಇರ್ಬೋದು, ಒಂದು ಎಥಿಕ್ಸ್ ಪ್ರಿನ್ಸಿಪಲ್ ಇತ್ತು. ಅವಾಗ ಶಂಕರ್ನಾಗ್ ಇರ್ಬೋದು, ಸುಂದರ್ ಕೃಷ್ಣರಸ್ ಇರ್ಬೋದು, ಒಂದು ಸಿಸ್ಟಮ್ ಇತ್ತು, ಒಂದು ಎಥಿಕ್ಸ್ ಇತ್ತು, ಒಂದು ಪ್ರಿನ್ಸಿಪಲ್ ಇತ್ತು. ಸಿನಿಮಾ ರಂಗಕ್ಕೆ ಗೌರವ ಕೊಡುವಂಥ ಕೆಲಸ ಇತ್ತು. ಏನೇ ಇರಲಿ, ಇವೆಲ್ಲ ಇರುತ್ತೆ. ಆದರೆ ಈ ಥರ ಹೆಣ್ಣು ಮಕ್ಕಳಿಗೆ ಸಪ್ರೇಟ್ ನಾವು ಕ್ಯಾಸ್ಟಿಂಗ್ ಮಾಡ್ತೀವಿ, ಕ್ಯಾಸ್ಟಿಂಗ್ ಕೋಚ್ ಮಾಡ್ತೀವಿ, ಆಮೇಲೆ ಇಂಟ್ರ್ಯೂಗಳನ್ನು ಮಾಡೋದು ಎಲ್ಲಿ ಹಳ್ಳಿಗಳಲ್ಲಿ, ಅದೇ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಆಮೇಲೆ ನಗರ ಪ್ರದೇಶಗಳಲ್ಲಿ ಒಂದು ಪೇಪರ್ ಆಡ್ ಕೊಟ್ಬಿಡ್ತಾರೆ. ಕಲಾವಿದರು, ತಂತ್ರಜ್ಞರು, ನಿರ್ದೇಶಕರು ಬೇಕಾಗಿದ್ದಾರೆ, ಕಾಂಟ್ಯಾಕ್ಟ್ ಮಾಡಿ ಅಂತ. ಅವನು ಅನ್ಪಡ್ ನನ್ನ ಮಗ, ಅವನ ವ್ಯಾಲ್ಯೂ ಆಫ್ ದಿ ಎಜುಕೇಷನ್ ಇರೋಲ್ಲ. ಅವ್ರು ಏನೆಲ್ಲ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟಿ ಇರೋವಂಥವ್ರು ಕೂಡ ಸಿನಿಮಾದ ಬಗ್ಗೆ ಯಾಕೆ ಮಾಡ್ತಾರೆ ಅಂದರೆ ನಮ್ಮಲ್ಲಿರೋ ಒಳ ಇದಕ್ಕೆ ಏನು ಮಾಡ್ತಾರೆ, ಸಣ್ಣ ಸಣ್ಣ ನಿರ್ಮಾಪ ಸಂಘ ಹುಟ್ಟಿದೆ. ಈಗ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತ ಅಂಗಸಂಸ್ಥೆಗಳು ಮಾಡ್ತಾರೆ. ಅವ್ರಿಗೇನು ಅವ್ರು ಮಾಡಿರೋಂಥವ್ರು ಸಿನಿಮಾನೇ ಮಾಡಿರಲ್ಲ. ಕಲೆ ಇದು ಒಂದೊಂಥರ ಅಟ್ರಾಕ್ಟಿವ್ ಫೀಲ್ಡ್. ಇದು ಸಿನಿಮಾ ಇಸ್ ದ ಮೋಸ್ಟ್ ಪವರ್ಫುಲ್ ಮೀಡಿಯಾ ಇನ್ ದ ವರ್ಲ್ಡ್. ಇದಿಷ್ಟು ಎನ್.ಎಂ. ಸುರೇಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಂತೋಷ್ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.